ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಸೂರ್ಯನ ಅತಿ ನೇರಳೆ ಕಿರಣಗಳಿಂದ ಕೂದಲು ಹಾನಿಯಾಗುವುದನ್ನು ತಡೆಗಟ್ಟುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಒಂದಲ್ಲ ಒಂದು ಕಾರಣಕ್ಕೆ ನಾವು ಹುಷಾರು ತಪ್ಪುತ್ತೇವೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಅತಿಯಾದ ಬಿಸಿಲು. ವರ್ಷದಿಂದ ವರ್ಷಕ್ಕೆ ಬಿಸಿಲು ಜಾಸ್ತಿಯಾಗುತ್ತಲೇ ಇದೆ. ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅದು ನಮ್ಮ ಆಂತರಿಕ ಆರೋಗ್ಯ ಆಗಿರಬಹುದು ಅಥವಾ ಬಾಹ್ಯ ಆರೋಗ್ಯ ಇರಬಹುದು. ಪ್ರಮುಖವಾಗಿ ನಮ್ಮ ಚರ್ಮ ಹಾಗೂ ಕೂದಲಿನ ರಕ್ಷಣೆ ಅತ್ಯಗತ್ಯ. ಬೇಸಿಗೆ ಸಂದರ್ಭದಲ್ಲಿ ಸೂರ್ಯನ ಬಿಸಿಲಿನಲ್ಲಿ ಅತಿ ನೇರಳೆ ಕಿರಣಗಳು ಕೂಡ ಸೇರಿರುತ್ತವೆ. ಇವು ಪ್ರಮುಖವಾಗಿ ನಮ್ಮ ಚರ್ಮ ಹಾಗೂ ನಮ್ಮ ತಲೆ ಕೂದಲಿಗೆ ಹಾನಿಕಾರಕ ಎಂದು ಹೇಳುತ್ತಾರೆ. ಬಿಸಿಲಿನಲ್ಲಿ ಓಡಾಡುವ ಅನಿವಾರ್ಯತೆ ಇದ್ದವರು ಈ ಟಿಪ್ಸ್ ಅನುಸರಿಸುವುದರಿಂದ ತಲೆ ಕೂದಲಿನ ರಕ್ಷಣೆ ಮಾಡಿಕೊಳ್ಳಬಹುದು. ಹೊರಗಡೆ ಹೋಗುವಾಗ ಕೂದಲನ್ನು ಕವರ್ ಮಾಡಿಕೊಳ್ಳಿ. ಮನೆಯಿಂದ ಹೊರಗಡೆ ಹೋಗುವ ಸಂದರ್ಭದಲ್ಲಿ ನಿಮ್ಮ ತಲೆ ಕೂದಲಿನ ರಕ್ಷಣೆ ಮಾಡಿಕೊಳ್ಳಲು ಟೋಪಿ, ಮಫ್ಲರ್ ಬಳಸಿ. ನಿಮ್ಮ ಚರ್ಮಕ್ಕೆ ಅನ್ವಯಿಸುವ ಸನ್ಸ್ಕ್ರೀನ್ ತರಹ ಇದು ಕೂದಲಿಗೆ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತದೆ. ಅತಿಯಾದ ಬಿಸಿಲಿನಲ್ಲಿ ಓಡಾಡುವ ಸಂದರ್ಭದಲ್ಲಿ ಇದು ನಿಮಗೆ ಸಾಕಷ್ಟು ನೆರವಿಗೆ ಬರುತ್ತದೆ. ಹೀಗಾಗಿ ಬಿಸಿಲು ಜಾಸ್ತಿ ಇದ್ದ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮ್ಮ ತಲೆ ಕೂದಲನ್ನು ಈ ರೀತಿ ಕವರ್ ಮಾಡಿಕೊಳ್ಳಲು ಟ್ರೈ ಮಾಡಿ. ತಲೆಗೆ ಎಣ್ಣೆ ಹಚ್ಚಿಕೊಳ್ಳಿ. ಮನೆಯಿಂದ ಹೊರ ಹೋಗುವ ಮುಂಚೆ ನಿಮ್ಮ ನೆತ್ತಿಯ ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಲೇಪಿಸಿ. ಇದು ಹರಳೆಣ್ಣೆ ಆಗಿರಬಹುದು, ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲ್ ಕೂಡ ಆಗಿರಬಹುದು. ಇದು ನಿಮ್ಮ ತಲೆ ಕೂದಲು ಮತ್ತು ನೆತ್ತಿಯ ಭಾಗ ಸೂರ್ಯನ ಬಿಸಿಲಿಗೆ ಒಣಗದಂತೆ ನೋಡಿಕೊಳ್ಳುತ್ತದೆ. ತಲೆಯ ಕೂದಲನ್ನು ಈ ರೀತಿ ರಕ್ಷಣೆ ಮಾಡಿಕೊಳ್ಳುವುದರಿಂದ ಕೂದಲಿನ ಆಯಸ್ಸು ಕೂಡ ಹೆಚ್ಚಾಗುತ್ತದೆ. ಪಬ್ಮೆಡ್ ಅಧ್ಯಯನಗಳ ಪ್ರಕಾರ ಹಲವಾರು ನೈಸರ್ಗಿಕ ಎಣ್ಣೆಗಳು ಸೂರ್ಯನ ಹಾನಿಕಾರಕ ಯುವಿ ಕಿರಣಗಳಿಂದ ರಕ್ಷಿಸುವ ಮತ್ತು ಹಾನಿಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಈ ನೈಸರ್ಗಿಕ ಎಣ್ಣೆಗಳಲ್ಲಿ ಕಂಡುಬರುವ ನೈಸರ್ಗಿಕ ಸಂಯುಕ್ತಗಳು ಸೂರ್ಯನಿಂದ ಉಂಟಾಗುವ ಉರಿಯೂತ ಮತ್ತು ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ ತೆಂಗಿನ ಎಣ್ಣೆ, ಜೋಜೋಬಾ ಎಣ್ಣೆ, ಬಾದಾಮಿ ಎಣ್ಣೆ ಇತ್ಯಾದಿ. ಕೂದಲಿನ ಉಪಕರಣಗಳನ್ನು ಬಳಸಬೇಡಿ. ಮೊದಲೇ ಬೇಸಿಗೆ ಬಿಸಿಲು, ಅತಿಯಾದ ತಾಪಮಾನ. ಈ ಸಂದರ್ಭದಲ್ಲಿ ನೀವು ತಲೆ ಕೂದಲಿನ ಉಪಕರಣಗಳು ಅಂದರೆ ಹೇರ್ ಸ್ಟ್ರೈಟ್ನರ್, ಹೇರ್ ಡ್ರೈಯರ್, ಹೇರ್ ಕರ್ಲಿಂಗ್ ಇತ್ಯಾದಿಗಳನ್ನು ಬಳಸಬೇಡಿ. ಇವು ತಲೆ ಕೂದಲು ಬೇಗ ಹಾಳಾಗಲು ಕಾರಣವಾಗುತ್ತವೆ. ಬೇಸಿಗೆ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಇವುಗಳನ್ನು ಅವಾಯ್ಡ್ ಮಾಡಿ. ಇದು ಕೂಡ ನಿಮ್ಮ ತಲೆ ಕೂದಲನ್ನು ರಕ್ಷಿಸಿಕೊಳ್ಳುವ ಒಂದು ಅದ್ಭುತವಾದ ಉಪಾಯ. ತಲೆ ತೊಳೆದುಕೊಳ್ಳಿ. ಬೇಸಿಗೆ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಧೂಳಿನ ಕಣಗಳು ನಿಮ್ಮ ನೆತ್ತಿಯ ಹಾಗೂ ತಲೆಯ ಎಲ್ಲ ಭಾಗದಲ್ಲಿ ಶೇಖರಣೆಯಾಗುತ್ತಾ ಹೋಗುತ್ತದೆ. ಇದಕ್ಕೆ ಕಾರಣ ನಿಮ್ಮ ತಲೆ ಕೂದಲಿನಲ್ಲಿ ಎಣ್ಣೆಯ ಅಂಶ ಇರುವುದು. ಹೀಗೆ ಶೇಖರಣೆಯಾದ ಧೂಳು ಮತ್ತು ಕೊಳೆ ನಿಮ್ಮ ತಲೆ ಕೆರೆತ ಮತ್ತು ಡ್ಯಾಂಡ್ರಫ್ ಉಂಟು ಮಾಡಲು ಕಾರಣವಾಗುತ್ತದೆ. ಹೀಗಾಗಿ ನಿಮಗೆ ಈ ರೀತಿಯ ಅನುಭವವಾದರೆ ಮೊದಲು ತಲೆ ಸ್ನಾನ ಮಾಡಿ. ದಿನ ಮಾಡಬೇಕೆಂದೇನಿಲ್ಲ. ವಾರದಲ್ಲಿ 2 ರಿಂದ 3 ಬಾರಿ ತಲೆ ಸ್ನಾನ ಮಾಡಿದರೆ ಸಾಕು. ಆಹಾರ ಪದ್ಧತಿ ಕೂದಲಿಗೆ ಅನುಕೂಲಕರವಾಗಿರಲಿ. ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ನಮ್ಮ ದೇಹದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಮ್ಮ ತಲೆ ಕೂದಲಿನ ಮೇಲೂ ಕೂಡ ಇದು ಅನ್ವಯಿಸುತ್ತದೆ. ಹಾಗಾಗಿ ತಲೆ ಕೂದಲಿನ ಆರೋಗ್ಯಕ್ಕಾಗಿ ವಿಟಮಿನ್ ಅಂಶಗಳು, ಖನಿಜಗಳು ಹಾಗೂ ಪ್ರೋಟೀನ್ ಪರವಾಗಿ ಸಿಗುವಂತಹ ಆಹಾರಗಳನ್ನು ಸೇವಿಸಬೇಕು. ಕಾಳುಗಳು ಮತ್ತು ಒಣ ಬೀಜಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಿ. ಜೊತೆಗೆ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಆಹಾರವನ್ನು ಸೇವಿಸಿ. ಅಧ್ಯಯನದ ಪ್ರಕಾರ ಪಬ್ಮೆಡ್ ಅಧ್ಯಯನದ ಪ್ರಕಾರ ಅತ್ಯಂತ ಪರಿಣಾಮಕಾರಿ ವಿಧಾನವೆಂದರೆ ಅಗಲವಾದ ಅಂಚುಳ್ಳ ಟೋಪಿ, ಸ್ಕಾರ್ಫ್ ಅಥವಾ ಛತ್ರಿಯಿಂದ ತಲೆಯನ್ನು ಮುಚ್ಚಿಕೊಳ್ಳುವುದು. ಇದು ಯುವಿಬಿ ಮತ್ತು ಯುವಿಎ ಕಿರಣಗಳು ನೇರವಾಗಿ ತಲೆಯ ಮೇಲೆ ಬೀಳುವುದನ್ನು ತಡೆಯುವುದು.
ಜೊತೆಗೆ ಬಿಸಿಲಿಗೆ ಹೊರ ಹೋಗುವ ಸಂದರ್ಭಗಳಲ್ಲಿ ಸೂರ್ಯಕಾಂತಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯಂತಹ ಎಣ್ಣೆಗಳನ್ನು ಹಚ್ಚುವುದರಿಂದ ಕೂಡ ಕೂದಲನ್ನು ರಕ್ಷಿಸಲು ಸಹಾಯವಾಗುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.